ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿದೆ. ಇದು ನಿಮ್ಗೆ ಗೊತ್ತಿದೆಯೇ? ನೋಡಿ, ಇದೆಲ್ಲ ಉತ್ತರ ಕನ್ನಡಿಗರ ಒಂದು ಕನಸಾಗಿತ್ತು, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಬೇಕು ಅಂಥೇಳಿ. ನೋಡಿ, ಇದು ಕಾರವಾರದಲ್ಲಿ ಆಗಿದೆ. ಇದು ನಿಮ್ಗೆ ಗೊತ್ತಾ? ನೋಡಿ, ಬನ್ನಿ ತೋರಿಸ್ತೇನೆ. ನಮಸ್ಕಾರ, ವಿನಯ್ ನಾಯ್ಕ್ ಕಾರವಾರ. ಇವಾಗ ನೀವು ನೋಡ್ತಾ ಇರೋದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಉತ್ತರ ಕನ್ನಡಿಗರ ಒಂದು ಕೂಗಾಗಿತ್ತು. ಇವಾಗ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಾರವಾರದಲ್ಲಿ ಆಗಿದೆ. ಇದು ನಿಮ್ಗೆಲ್ಲರಿಗೂ ಗೊತ್ತಿದೆಯಾ? ಇಲ್ಲ. ಕೆಲವೊಬ್ಬರಿಗೆ ಗೊತ್ತಿದೆ, ಕೆಲವೊಬ್ಬರಿಗೆ ಗೊತ್ತಿಲ್ಲ. ಆದರೂ ಸಹ ಇದ್ರ ಬಗ್ಗೆ ನಿಮಗೆ ಕೆಲವೊಂದು ವಿಷಯನ ನಿಮ್ಮ ಮುಂದೆ ತಗೊಂಡು ಬಂದಿದ್ದೀನಿ. ನೋಡಿ, IPHS ಇಂಡಿಯನ್ ಪಬ್ಲಿಕ್ ಹೆಲ್ತ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಒಂದು ಮಲ್ಟಿ ಸ್ಪೆಷಾಲಿಟಿ 450 ಹಾಸಿಗೆ ಉಳ್ಳ ಬೆಡ್ ಉಳ್ಳ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಏನೇನು ಸಾಮಗ್ರಿಗಳು, ಪೀಠೋಪಕರಣಗಳು, ವೈದ್ಯಾಧಿಕಾರಿಗಳು, ಯಾವ್ಯಾವ ಇಲಾಖೆ ಎಲ್ಲ ಇರಬೇಕು ಅದೆಲ್ಲ ಒಂದು IPHS ಅಲ್ಲಿ ಒಂದು ನಮೂದಾಗಿದೆ. ಸೊ ಅದ್ರ ಪ್ರಕಾರ ನುರಿತ ವೈದ್ಯರು ಮತ್ತು ಎಲ್ಲ ಒಂದು ವಿಭಾಗ, ಎಲ್ಲ ಒಂದು ಹೃದಯ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು, ಮತ್ತು ಚರ್ಮ ಆಗಿರ್ಬೋದು, ಮೂಳೆ ಮತ್ತು ಹೊಟ್ಟೆದು ಇವೆಲ್ಲ ವಿಭಾಗಗಳಿರಬೇಕು. ಅಡ್ವಾನ್ಸ್ ಟೆಕ್ನಾಲಜಿಯ ಪೀಠೋಪಕರಣಗಳು, ಯಂತ್ರೋಪಕರಣಗಳು ಇರಬೇಕು ಮತ್ತು ಅದನ್ನು ಉಪಯೋಗಿಸುವಂಥ ಟೆಕ್ನಿಷಿಯನ್ಗಳಿರಬೇಕು. ಅಡ್ವಾನ್ಸ್ ಆ್ಯಂಬುಲೆನ್ಸಲ್ಲಿ 2 ವಿಧ. ಒಂದು ಅಡ್ವಾನ್ಸ್ ಲೈಫ್ ಸಪೋರ್ಟ್ ಅಂತ ಇರುತ್ತೆ, ಇನ್ನೊಂದು ನಾರ್ಮಲ್ ಆ್ಯಂಬುಲೆನ್ಸ್ ಆಕ್ಸಿಜನ್ ಉಳ್ಳ. ಇಂಥ ಒಂದು 450 ಹಾಸಿಗೆ ಉಳ್ಳ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಿನಿಮಮ್ ವೆಂಟಿಲೇಟರ್ ಉಳ್ಳ 4 ರಿಂದ 5 ಆ್ಯಂಬುಲೆನ್ಸ್ ಬೇಕು. ನಾರ್ಮಲ್ ಆ್ಯಂಬುಲೆನ್ಸ್ 4 ರಿಂದ 5 ಬೇಕು. ಒಂದು 10 ಆ್ಯಂಬುಲೆನ್ಸ್ ಆದರೂ ಇರಲೇಬೇಕು. ಮಿನಿಮಮ್ ಪಿಡಿಯಾಟ್ರಿಕ್ ಆ್ಯಂಬುಲೆನ್ಸ್, ನಿಯೋನಾಟ್ರಲ್ ಆ್ಯಂಬುಲೆನ್ಸ್ 2 ಇರಬೇಕು. ವೆಂಟಿಲೇಟರ್ ಉಳ್ಳ ಮಿನಿಮಮ್ 2 ಆ್ಯಂಬುಲೆನ್ಸ್ ಇರಲೇಬೇಕು. ಆದರೆ ನಮ್ಮ ಉತ್ತರ ಕನ್ನಡದಲ್ಲೇ ನಿಯೋನಾಟ್ರಲ್ ಆ್ಯಂಬುಲೆನ್ಸ್ ಇಲ್ಲ. ನಮ್ಗೆ ಬೇಕಂದ್ರೆ ನಾವು ಮ್ಯಾಂಗ್ಳೂರು ಅಥವಾ ಗೋವಾದಿಂದ ತಂದು ಮಕ್ಕಳಿಗೆ ರಕ್ಷಣೆ ಕೊಡಬೇಕಾಗತ್ತೆ. ಮಕ್ಕಳ ಕಲ್ಯಾಣ ಇಲಾಖೆ ಏನು ಮಾಡ್ತಾ ಇದೆ ಇದ್ರ ಬಗ್ಗೆ ಗಮನ ಹರಿಸಬೇಕು. ಸಣ್ಣ ಮಕ್ಕಳ ಜವಾಬ್ದಾರಿ, ಅವರನ್ನು ಚಿಕಿತ್ಸೆ ಕೊಡೋದು, ಅವರನ್ನು ಕಾಪಾಡೋದು ನಮ್ಮ ಜವಾಬ್ದಾರಿ. ಆದರೆ ನಮ್ಮ ಉತ್ತರ ಕನ್ನಡದಲ್ಲಿಯೇ ಆ ಒಂದು ನಿಯೋನಾಟ್ರಲ್ ಪಿಡಿಯಾಟ್ರಿಕ್ ಆ್ಯಂಬುಲೆನ್ಸ್ ಇಲ್ಲವೇ ಇಲ್ಲ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು, ಆರೋಗ್ಯ ಇಲಾಖೆ, ಸಚಿವರು, ಜಿಲ್ಲಾಡಳಿತ ಇದ್ರ ಬಗ್ಗೆ ಗಮನ ಕೊಡಬೇಕು. ಮಕ್ಕಳ ರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಿ. ನಿಯೋನಾಟ್ರಲ್ ಪಿಡಿಯಾಟ್ರಿಕ್ ವೆಂಟಿಲೇಟರ್ ಉಳ್ಳ ಆಂಬುಲೆನ್ಸ್ ಮಿನಿಮಮ್ 2 ಕಾರವಾರಕ್ಕೆ ಕೊಡಲೇಬೇಕು. ಇವಾಗ ನೀವು ನೋಡ್ತಾ ಇದ್ದೀರಿ ಉತ್ತರ ಕನ್ನಡದಿಂದ ಕೆಲವೊಂದು ತಾಲೂಕು, ಹೊನ್ನಾವರ, ಕುಮಟಾ, ಅಂಕೋಲ, ಆಮೇಲೆ ಯಲ್ಲಾಪುರ, ದಾಂಡೇಲಿ ಕಡೆಯಿಂದ ಪೇಷಂಟ್ಗಳು ನಮ್ಮ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆ ಅಂತೇಳಿ ಒಂದು ಖುಷಿಯಾಗಿ ಪಾಪ ಅಲ್ಲಿ ಒಂದು ಆಂಬುಲೆನ್ಸನ್ನು ರೆಡಿ ಮಾಡಿಬಿಟ್ಟು ಇಲ್ಲಿ ಬಂದು ಸೇವೆ ಪಡೆಯುವಂಥ ಖುಷಿಯಾಗಿ ಬರ್ತಾರೆ. ಆದರೆ ನಮ್ಮಲ್ಲಿ ನುರಿತ ವೈದ್ಯರು ಇಲ್ಲ, ಅಡ್ವಾನ್ಸ್ ಟೆಕ್ನಾಲಜಿ ಉಳ್ಳ ಪೀಠೋಪಕರಣ ಇಲ್ಲ, ಯಂತ್ರೋಪಕರಣ ಇಲ್ಲ, ಮತ್ತು ಅದನ್ನು ಉಪಯೋಗಿಸುವಂಥ ಟೆಕ್ನಿಷಿಯನ್ ಇಲ್ಲ. ಸರಿಯಾದ ರೀತಿಯಲ್ಲಿ ನಮಗೆ ಗುಳಿಗೆಗಳು ಆಗಲಿ, ಔಷಧಿನೂ ಸಿಗ್ತಾ ಇಲ್ಲ. ಕೆಲವೊಂದು ಡಾಕ್ಟರ್ ಔಷಧಿ ಗುಳಿಗೆನ ಹೊರಗಡೆಯಿಂದ ಬರೆದು ಕೊಡ್ತಾರೆ. ಯಾಕೆ? ನಮ್ಮ ಹಾಸ್ಪಿಟ್ಲಲ್ಲಿ ಲಭ್ಯ ಇಲ್ಲ. ಇದಕ್ಕೆ ಏನಪ್ಪ ಕಾರಣ ಅಂತ ಹೇಳಿದ್ರೆ, ಇಟ್ಸ್ ಅ ಡೆಫಿಸಿಯನ್ಸಿ ಇನ್ ಸರ್ವಿಸ್ ಅಂತ ಹೇಳ್ತೀವಿ. ಭಾರತೀಯ ಸಂವಿಧಾನದ 21ನೆಯ ವಿಧಿಯ ಪ್ರಕಾರ ಪ್ರತಿಯೊಂದು ಮನುಷ್ಯನಿಗೆ ಜೀವಿಸುವ ಹಕ್ಕು, ಆರೋಗ್ಯವಂತ ಜೀವನವನ್ನು ಪಡೆಯುವಂತಕ್ಕಂಥ ಹಕ್ಕಿದೆ. ಸೊ ಆದ್ರಿಂದ ಒಳ್ಳೆಯ ಆರೋಗ್ಯನ ಕೊಡುವುದು ಸರ್ಕಾರದ ಜವಾಬ್ದಾರಿ. ರೋಗಿಗಳಿಗೆ ಜಿಲ್ಲಾಸ್ಪತ್ರೆ ಆಗಿರ್ಬೋದು, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಹೆಚ್ಚಿನ ಚಿಕಿತ್ಸೆಗೋಸ್ಕರ ಮಣಿಪಾಲ, ಗೋವಾ ಆಗಲಿ, KLಗೆ ಹೋಗಲಿಕ್ಕೆ ರೆಫರೆನ್ಸ್ ನೀವು ಆಯುಷ್ಮಾನ್ ಕಾರ್ಡಲ್ಲಿ ಇಮಿಡಿಯೇಟ್ ಆಗಿ ರೆಫರೆನ್ಸ್ ಮಾಡಿ ಆ ಹೆಡ್ಡಲ್ಲಿ ಬರೆದುಕೊಂಡು ಅವರಿಗೆ ಉಪಕಾರ ಮಾಡಬೇಕು, ಇಮಿಡಿಯೇಟನ್ನು ಕಳಿಸ್ಬೇಕು. ಮತ್ತು ಅವರಿಗೆ ಉಚಿತವಾಗಿ ಆ್ಯಂಬುಲೆನ್ಸನ್ನು ನೀವು ನೀಡಬೇಕು. ವೆಂಟಿಲೇಟರ್ ಬೇಕಾದರೆ ವೆಂಟಿಲೇಟರ್, ಆಕ್ಸಿಜನ್ ಬೇಕಾದರೆ ಆಕ್ಸಿಜನ್, ಈ ಥರ ಒಂದು ನೀವು ಆ್ಯಂಬುಲೆನ್ಸ್ ಸರ್ವಿಸನ್ನು ಕೊಟ್ಟು ಹೆಚ್ಚಿನ ಚಿಕಿತ್ಸೆಗೋಸ್ಕರ ಅವರಿಗೆ ಬೇರೆ ದೂರದ ಊರಿನಲ್ಲಿ ಪ್ರಯಾಣ ಬೆಳೆಸಲಿಕ್ಕೆ ಅವರಿಗೆ ಉಚಿತವಾಗಿ ಆ್ಯಂಬುಲೆನ್ಸ್ ನೀಡುವುದಲ್ಲದೆ ಅಲ್ಲಿಯ ಖರ್ಚೇನಿದೆ ಉಚಿತ ಆಗಬೇಕು. ಅಲ್ಲಿಯ ಖರ್ಚು ಸಹ ಸರ್ಕಾರ ಉಚಿತವಾಗಿ ನೀಡಬೇಕು. ಯಾಕಂತ ಹೇಳಿದ್ರೆ, ಇವಾಗ ನಾನು ಒಂದು ಕಾರವಾರದಿಂದ ಹುಬ್ಳಿಗೆ ಒಂದು ಬಸ್ ಮೇಲೆ ಹೋಗ್ತಾ ಇರುವಾಗ ಒಂದು ಮಧ್ಯದಲ್ಲಿ ಒಂದು 100-150 ರೂಪಾಯಿ ಟಿಕೆಟ್ ತೆಗಿತೀನಿ ಅಂತ ತಿಳ್ಕೊಳ್ಳೋಣ. ಮಧ್ಯದಲ್ಲಿ ಬಸ್ ಪಂಚರ್ ಆದರೆ ಆ ನಿರ್ವಾಹಕರು ಏನು ಮಾಡ್ತಾರೆ, ಆ ಬೇರೆ ಬರುವಂತಕ್ಕಂಥ ಬಸ್ಸಿಗೆ ನಿಲ್ಲಿಸಿ ನಮ್ಮ ಚೀಟಿಯಲ್ಲಿ ಬರೆದು ಆ ಹುಬ್ಳಿವರೆಗೂ ಆ ಬಸ್ ಮೇಲೆ ನಮಗೆ ಅದೇ
ಏನು 150 ರೂಪಾಯಿದಲ್ಲೇ ಕಳಿಸ್ಕೊಡ್ತಾರೆ. ಹೆಚ್ಚಿನ ಚೀಟಿಯಲ್ಲಿ ಹೆಚ್ಚಿನ ಹಣ ಅವರು ಟಿಕೆಟ್ ಪಡೆಯುವುದಿಲ್ಲ. ಇದು ಕಾನೂನು ಹೇಳುತ್ತೆ, ಸರಿಯಾಗಿದೆ. ಅದೇ ಥರ ನಮಗೆ ವೈದ್ಯಕೀಯ ನಾವು ಆರೋಗ್ಯನ ಪಡೀಲಿಕ್ಕೆ ನಿಮ್ಮ ಹಾಸ್ಪಿಟ್ಲಿಗೆ ಬಂದಿದಾಗ ಒಂದು ವೇಳೆ ನಿಮ್ಮ ಹತ್ರ ಅಸಾಧ್ಯ ಆದಾಗ, ಚಿಕಿತ್ಸೆ ಕೊಡಲಿಕ್ಕೆ ಅಸಾಧ್ಯ ಆದಾಗ ಹೆಚ್ಚಿನ ಟ್ರೀಟ್ಮೆಂಟ್ಗೋಸ್ಕರ ನೀವು ಒಳ್ಳೆಯ ಹಾಸ್ಪಿಟಲ್, ನುರಿತ ಹಾಸ್ಪಿಟಲ್ಗೆ ನೀವು ಕಳಿಸುವಾಗ ಆ ಸೇವೆ ಸಹ ಉಚಿತ ಆಗಬೇಕು ಅಂತ ನಾನು ಮೊನ್ನೆ ಸರ್ಕಾರದಲ್ಲಿ ಕೇಳ್ಕೊಳ್ತೇನೆ. ಮತ್ತು ಆಂಬ್ಯುಲೆನ್ಸ್ ಸರ್ವಿಸ್ ಇದು ಉಚಿತವಾಗಿ ಆಗಲೇಬೇಕು. ಇದು ನಮ್ಮ ಆರೋಗ್ಯ ಹಕ್ಕು, ನೀವು ಅದನ್ನು ನೀಡಲೇಬೇಕು. ದಯವಿಟ್ಟು ನೀವು ಆರೋಗ್ಯ ಇಲಾಖೆಯವರು ಆಗಲಿ, DC ಸಾಹೇಬರು ಆಗಲಿ, ಶಾಸಕರು ಮತ್ತು ಮಾನ್ಯ ಆರೋಗ್ಯ ಸಚಿವರು ದಯವಿಟ್ಟು ನಮ್ಮ ಡೀನ್ ಮೇಡಮ್ಗೆ ಒಂದು ಇಂಟಿಮೇಷನ್ ಕೊಡಿ, ನಮಗೆ ಸರ್ವಿಸ್ ಕೊಡಲಿಕ್ಕೆ ಅಂತ ಹೇಳಿದ್ರೆ ನಮ್ಮ ಆಂಬ್ಯುಲೆನ್ಸನ್ನು ಫ್ರೀಯಾಗಿ ನಮಗೆ ದೂರದ ಹಾಸ್ಪಿಟ್ಲಿಗೆ ಹೋಗಲಿಕ್ಕೆ ಫ್ರೀಯಾಗಿ ಆಂಬ್ಯುಲೆನ್ಸ್ ಕೊಡಲಿಕ್ಕೆ ಅವರಿಗೆ ಒಂದು ಆರ್ಡರ್ ಮಾಡಿ ಅಂತ. ಒಂದು ವೇಳೆ ಆಂಬ್ಯುಲೆನ್ಸ್ ಇಲ್ಲ ಅಂತ ಹೇಳ್ತೀರಿ, ಅವಾಗ ಪ್ರೈವೇಟ್ ಆಂಬ್ಯುಲೆನ್ಸ್ ತೊಗೊಳ್ಬೇಕಾಗತ್ತೆ. ಯಾವಾಗ ನಿಮ್ಮ ಹತ್ರ ಆಂಬ್ಯುಲೆನ್ಸ್ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಯಾಕಂತ ಹೇಳಿದ್ರೆ ನಿಮ್ಮಲ್ಲಿ ಮಿನಿಮಮ್ 4ರಿಂದ 5ರಿಂದ 10 ಆಂಬ್ಯುಲೆನ್ಸ್ ಇರಲೇಬೇಕು. ಮಲ್ಟಿ ಸ್ಪೆಷಾಲಿಟಿ ಅಂತ ಒಂದು ನಾಮಫಲಕ ಬೋರ್ಡ್ ಹಾಕಿದಾಗ ಆ ವ್ಯವಸ್ಥೆ ಇರಲೇಬೇಕು. ಒಂದು ವೇಳೆ ನೀವು ಆಂಬ್ಯುಲೆನ್ಸ್ ಕೊಟ್ಟಾಗ ಅದಕ್ಕೆ 3,000, 5,000, 6,000 ನೀವು ಡೀಸೆಲ್ ಹಣ ಕೊಡಿ ಅಂತ ಯಾಕೆ ಹೇಳ್ತಾ ಇದ್ದೀರಿ? ಇದು ನಮ್ಮ ಜವಾಬ್ದಾರಿ ಅಲ್ಲ. ಡೀಸೆಲ್ ಹಾಕಿ ಉಚಿತ ಆಂಬ್ಯುಲೆನ್ಸ್ ಕಲ್ಪಿಸಿಕೊಡುವುದು ನಿಮ್ಮ ಜವಾಬ್ದಾರಿ, ಸರ್ಕಾರದ ಜವಾಬ್ದಾರಿ. ಮತ್ತು ಇನ್ನೊಂದು, ಎಲ್ಲ ಅಧಿಕಾರಿಗಳಲ್ಲಿ ಮತ್ತು ರಾಜಕೀಯ ವ್ಯಕ್ತಿಗಳಿಗೆ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ದಯವಿಟ್ಟು ನೀವು ನಿಮ್ಮ ಆರೋಗ್ಯನ ಇಲ್ಲಿ ತಪಾಸಣೆ ಮಾಡ್ಕೊಳ್ಳಿ. ಅಧಿಕಾರಿಗಳು ಹಾಗೂ ಎಲ್ಲ ಶಾಸಕರಾಗಿರ್ಬೋದು, ಮಂತ್ರಿಗಳಾಗಿರ್ಬೋದು, ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಎಲ್ಲ ಸರ್ಕಾರಿ ಅಧಿಕಾರಿಗಳು ನಮ್ಮ ಸರ್ಕಾರಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲೇ ನೀವು ನಿಮ್ಮ ಆರೋಗ್ಯದ ಏನು ಚಿಕಿತ್ಸೆನ ನೀವು ಇಲ್ಲಿ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ನೀವು ಇಲ್ಲಿ ಬರೋದ್ರಿಂದ ಇಲ್ಲಿ ಏನು ನಡೀತದೆ, ಏನು ನ್ಯೂನ್ಯತೆಗಳಿದ್ದಾವೆ, ಏನು ನಾವು ಅಡ್ವಾನ್ಸ್ ಮಾಡ್ಬೋದು, ಏನು ಸುಧಾರಣೆ ಮಾಡ್ಬೋದು ಅಂಥೇಳಿ ನಿಮಗೂ ಗೊತ್ತಾಗತ್ತೆ. ಸೊ ನೀವು ಇಲ್ಲಿ ಚಿಕಿತ್ಸೆ ಪಡೆದ್ರೆ ಎಲ್ಲ ಸಾರ್ವಜನಿಕರಿಗೂ ಆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮೇಲೆ ಒಂದು ಭರವಸೆ ಬರುತ್ತೆ. ಆದ್ರಿಂದ ದಯವಿಟ್ಟು ರಾಜಕೀಯ ವ್ಯಕ್ತಿಗಳು, ಅಧಿಕಾರಿಗಳು ದಯವಿಟ್ಟು ನೀವು ಇಲ್ಲಿ ಚಿಕಿತ್ಸೆ ಪಡಿಬೇಕು ಅಂಥೇಳಿ ನಿಮ್ಮ ಹತ್ರ ಒಂದು ಕಳಕಳಿಯಾಗಿ ಬೇಡ್ಕೊಳ್ತಾ ಇದ್ದೇನೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ವೈದ್ಯರ ಕೊರತೆ ಇದೆ, ಟೆಕ್ನಿಷಿಯನ್ನ ಕೊರತೆ ಇದೆ, ಆಂಬ್ಯುಲೆನ್ಸ್ ಕೊರತೆ ಇದೆ, ವೈದ್ಯಕೀಯ ಉಪಕರಣಗಳ ಕೊರತೆ ಇದೆ, ಅದನ್ನು ನಡೆಸುವಂತಕ್ಕಂಥ ಟೆಕ್ನಿಷಿಯನ್ಗಳ ಕೊರತೆ ಇದೆ. ಯಾಕೆ ನಮ್ಮ ಉತ್ತರ ಕನ್ನಡದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಲಿ ಕಾರವಾರಕ್ಕೆ ವೈದ್ಯರು ಯಾಕೆ ಬರ್ತಾ ಇಲ್ಲ? ಸೊ ನಮ್ಮ ವೈದ್ಯಕೀಯ ನಾವು ಒಂದು ಉಪಾಯ ಮಾಡ್ಬೋದು. ನಮ್ಮ ವೈದ್ಯಕೀಯ ಕಾಲೇಜಿನಲ್ಲಿ ಶಿಕ್ಷಣ ಪಡಿತಾ ಇರುವಂತಕ್ಕಂಥ ವಿದ್ಯಾರ್ಥಿಗಳು ವರ್ಷಕ್ಕೆ 150 ವಿದ್ಯಾರ್ಥಿಗಳು ಪಾಸಾಗಿ ಡಾಕ್ಟರ್ಗಳಾಗ್ತಾರೆ. ಸುಮಾರು ಇವಾಗ 10 ವರ್ಷದಲ್ಲಿ 1,500 ಅಂತ ಹೇಳಿದ್ರು, ಮಿನಿಮಮ್ 1,000 ಡಾಕ್ಟರ್ಗಳು ನಮ್ಮ ಸರ್ಕಾರಿ ವೈದ್ಯಕೀಯ ಕಾಲೇಜು ಕಾರವಾರದಲ್ಲಿ ಕಲಿತು ಬಿಟ್ಟು ಇವಾಗ ಡಾಕ್ಟರ್ ಆಗಿದ್ದಾರೆ. ಸೊ ಡಾಕ್ಟರ್ ಆಗೋದಷ್ಟೇ ಅಲ್ಲ, ಇವರಿಗೆ ಒಂದು ಸರ್ಕಾರ ಸೇವಾ ಬಾಂಡ್ ಅಂತೇಳಿ ಒಂದು ಬರೆದು ಕೊಡಬೇಕು. ಸ್ಟಾರ್ಟಿಂಗಲ್ಲೇ ಇವರು ಒಂದು ಸೇವಾ ಬಾಂಡಿಗೆ ಸೈನ್ ಹಾಕಿ ಅದಕ್ಕೆ ಒಂದು ಷರತ್ತುಗಳನ್ನಿಟ್ಟು 1 ವರ್ಷಗಳ ಕಾಲ ಸರ್ಕಾರದ ಸೇವೆ ಮತ್ತು ಈ ಕೆಲವೊಂದು ಹಳ್ಳಿಗಳಲ್ಲಿ ಪ್ರಾಥಮಿಕ ಕೇಂದ್ರಗಳಲ್ಲಿ ನಾವು ಸೇವೆ ಸಲ್ಲಿಸ್ತೀವಿ, ಮತ್ತು ಆಸ್ಪತ್ರೆಗಳಲ್ಲಿ ಜಿಲ್ಲಾ ಆಸ್ಪತ್ರೆ ಆಗಿರ್ಬೋದು, ಆರೋಗ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತೀವಿ ಅಂಥೇಳಿ ಆ ಬಾಂಡ್ ಮೇಲೆ ಬರೆದು ಕೊಡ್ತಾರೆ. ಮತ್ತು ಆ ವೈದ್ಯಕೀಯ ಏನು ಉಪನ್ಯಾಸ ಆಗಿರ್ಬೋದು, ಶಿಕ್ಷಣ ಮುಗಿದ ನಂತರ 4.5 ವರ್ಷ ಆದಮೇಲೆ 1 ವರ್ಷದ ಸೇವಾ ಅವಧಿನ ಮುಗಿಸ್ಕೊಂಡೇ ಅವರು ಡಾಕ್ಟರ್ಗಳಾಗ್ತಾರೆ, ಅವರಿಗೆ ಸರ್ಟಿಫಿಕೇಶನ್ ಸಿಗತ್ತೆ. ಸೊ ಆವಾಗಲೇ ಅವರು ಡಾಕ್ಟರ್ ಅಂತ ಹೇಳಿ ಕರೆಯಲ್ಪಡುತ್ತೆ. ಒಂದು ವೇಳೆ ಇವರು ಆ 1 ವರ್ಷದ ಸೇವಾ ಬಾಂಡ್ ಮುಖಾಂತರ ಕೆಲಸ ಮಾಡದೇ ಇದ್ದರೆ ಅವರಿಗೆ ಸರ್ಕಾರ ಲಕ್ಷಾಂತರ ರೂಪಾಯಿ ದಂಡ ವಿಧಿಸ್ತದೆ. ಸೊ ಆದರೆ ನಾನು ನಮ್ಮ ವೈದ್ಯಕೀಯ ಡೀನ್ ಮೇಡಮ್ ಆಗಿರ್ಬೋದು, ಹಳೆ ಸಾಹೇಬರಾಗಿರ್ಬೋದು, ಅವ್ರ ಹತ್ರ ಕೇಳ್ತಾ ಇರೋದು, ನೀವು ವೈದ್ಯಕೀಯ ವಿದ್ಯಾರ್ಥಿಗಳ ಹತ್ರ ಎಷ್ಟು ಸೇವಾ ಬಾಂಡ್ಗಳ ಮುಖಾಂತರ ಕೆಲಸ ಮಾಡಿಸ್ಕೊಂಡಿದ್ದೀರಿ? ನಮ್ಮ ಕಾರವಾರದ ವೈದ್ಯಕೀಯ ಕಾಲೇಜ್ ಆಗಿರಬಹುದು, ನಮ್ಮ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಆಗಿರ್ಬೋದು, ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ ಆಗಿರ್ಬೋದು, ಹಳ್ಳಿಗಳಲ್ಲಿ ಕೆಲವೊಂದು ಪ್ರಾಥಮಿಕ ಕೇಂದ್ರಗಳಾಗಿರ್ಬೋದು, ಎಷ್ಟು ಕೆಲಸ ಮಾಡಿಸ್ಕೊಂಡಿದ್ದೀರಿ?
ನೀವು ಸರಿಯಾದ ರೀತಿಯಲ್ಲಿ ಸೇವಾ ಬಾಂಡ್ ಮುಖಾಂತರ ಕೆಲಸ ಮಾಡಿಸ್ಕೊಂಡಿದ್ರೆ ಇವತ್ತು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಿಗೆ ವೈದ್ಯರ ಕೊರತೆ ಇರ್ತಾ ಇರಲಿಲ್ಲ. ನೀವು ಸರಿಯಾಗಿ ಅವರ ಸೇವೆಯನ್ನು ನೀವು ಪಡ್ಕೊಳ್ಳಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ನಿಮ್ಮ ಹತ್ರ ಕೊರತೆ ಇದೆ ಅಂತ ಅನಿಸ್ತಾ ಇದೆ. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಸರ್ಕಾರದ ಒಟ್ಟಿಗೆ ಒಂದು ಮನವಿ ಏನು ಅಂತ ಹೇಳಿದ್ರೆ, ಆರೋಗ್ಯ ಸಚಿವರ ಹತ್ರ ಮನವಿ ಏನು ಅಂತ ಹೇಳಿದ್ರೆ, ನಮ್ಮ ವೈದ್ಯಕೀಯ ಸೀಟ್ ಏನಿದೆ, ಸರ್ಕಾರಿ ವೈದ್ಯಕೀಯ ಸೀಟ್ ಕಡಿಮೆ ಶುಲ್ಕದಲ್ಲಿ ಸಿಗತ್ತೆ. ಪ್ರೈವೇಟ್ ಇನ್ಸ್ಟಿಟ್ಯೂಷನ್ನಲ್ಲಿ ಕೋಟ್ಯಾಂತರ ರೂಪಾಯಿ ಕೊಟ್ಟು ಒಂದು ಮೆಡಿಕಲ್ ಸೀಟ್ ಸಿಗತ್ತೆ. ನಮ್ಮ ಸರ್ಕಾರ 1 ವರ್ಷದ ಸೇವಾ ಬಾಂಡ್ ಭರಿಸುವ ಬದಲು ಮಿನಿಮಮ್ 2ರಿಂದ 3 ವರ್ಷ ಮಾಡಿದರೆ ಆ 1-2 ವರ್ಷ ಆದರೂ ನಮ್ಮ ಸರ್ಕಾರದ ಕೆಲಸ ಮಾಡಲಿಕ್ಕೆ, ನಮ್ಮ ಸಾರ್ವಜನಿಕರಿಗೆ ಹೆಲ್ಪ್ ಮಾಡಲಿಕ್ಕೆ ಕಾಂಟ್ರಿಬ್ಯೂಷನ್ ಕೊಟ್ಟಂಗಾಗತ್ತೆ ನಮ್ಮ ಈ ಮೆಡಿಕಲ್ ಸ್ಟೂಡೆಂಟ್ಸ್ಗಳು. ಸೊ ಇದನ್ನು ಸ್ವಲ್ಪ ಏರಿಸಿ ಇವರ ಸೇವೆಯನ್ನು ನಾವು ಪಡೆಯುವಂತಕ್ಕಂಥ ಕೆಲಸ ಆಗಬೇಕು ಅಂತ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ಇನ್ನೊಂದು ವಿಷಯ, ಕಾರವಾರದಲ್ಲಿ ಡಾಕ್ಟರನ್ನು ಯಾವ ಥರ ನಾವು ಉಳಿಸ್ಕೋಬಹುದು? ನಾನು ಒಪ್ಕೊಳ್ತೇನೆ, ಕೆಲವೊಂದು ಅವರು ತುಂಬ ಖರ್ಚು ಮಾಡಿ ಪ್ರೈವೇಟ್ ಸೀಟಲ್ಲಿ ಹಣ ಖರ್ಚು ಮಾಡಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಡಾಕ್ಟ್ರುಗಳಾಗ್ತಾರೆ. ಆದರೆ ಇವರು ಇಲ್ಲಿ ಕಾರವಾರದಲ್ಲಿ 1,20,000 25,000ಕ್ಕೆ ಅವರಿಗೆ ಅದು ವರ್ಕೌಟ್ ಆಗಲ್ಲ. ಅವರಿಗೆ ಸುಸಜ್ಜಿತವಾದ ಹಾಸ್ಪಿಟಲ್ಗಳು ಬೇಕು. ಅವ್ರ ಫ್ಯಾಮಿಲಿ ಬಂದರೆ ಇಲ್ಲಿ ಮಾಲ್ಗಳಿರಬೇಕು, ಇಲ್ಲಿ ಸುಸಜ್ಜಿತವಾದ ಅಟ್ಮಾಸ್ಫಿಯರ್ ಇರಬೇಕು, ಮತ್ತು ಅವರಿಗೆ ಒಳ್ಳೆ ಶಿಕ್ಷಣ ಸಂಸ್ಥೆಗಳಿರಬೇಕು, ಅವರ ಎಜುಕೇಷನ್, ಮಕ್ಕಳಿಗೆ ಎಜುಕೇಷನ್ ಒಳ್ಳೆ ಲೆವೆಲಲ್ಲಿ ಸಿಗಬೇಕು ಅಂತ ಅವ್ರ ಯೋಚನೆ. ಮತ್ತು ಜನಸಂದಣಿ ಹೆಚ್ಚಿರಬೇಕು, ಜನಸಂಖ್ಯೆ ಹೆಚ್ಚಿರಬೇಕು, ಅವರಿಗೆ ಪೇಷಂಟ್ಗಳು ಬೇಕು ಅಂತ ಹೇಳಿದ್ರೆ ಅವರಿಗೆ ಪಾರ್ಟ್ ಟೈಮಲ್ಲಿ ಡಿಸ್ಪೆನ್ಸರಿ ಹಾಕಿ, ಮನೆಯಲ್ಲಿ ಅವರಿಗೆ ಆಸ್ಪತ್ರೆಗಳ ಹಾಕಿ, ಅವರಿಗೆ ಪಾರ್ಟ್ ಟೈಮ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಅವರಿಗೆ ಜನಸಂದಣಿ ಬೇಕು, ತಪ್ಪಿಲ್ಲ. ಆದರೆ ಅವರಿಗೆ ನಾವು 1,20,000ಕ್ಕೆ ನೀವು ಬಂದು ನಮ್ಮ ಕಾರವಾರದಲ್ಲಿ ಕೆಲಸ ಮಾಡಿ ಅಂತ ಹೇಳಲಿಕ್ಕೆ ಆಗಲ್ಲ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಹಣ ಬೇಕು. ಆದ್ದರಿಂದ ನಾವೊಂದು ಯೋಚನೆ ಮಾಡಬಹುದು. ನಮ್ಮ ಈ CSR ಕಂಪನಿಗಳ ಫಂಡನ್ನು ಉಪಯೋಗಿಸ್ಕೊಂಡು, ಕೆಲವೊಂದು ಕರ್ನಾಟಕ ಬ್ಯಾಂಕ್ ನಮ್ಮ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಕೊಟ್ಟಿದೆ, IDBI ಕೊಟ್ಟಿದೆ, ಇನ್ಫೋಸಿಸ್, ಸುಮಾರು ಬ್ಯಾಂಕ್ಗಳು, ಸುಮಾರು ಮಲ್ಟಿ ಸ್ಟೋರಿ ಕಂಪನಿಗಳು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ CSR ಫಂಡ್ ಕೊಡುವಂತಕ್ಕಂಥ ಕೆಲಸ ಜಿಲ್ಲಾಧಿಕಾರಿಗಳಾಗಲಿ, ಶಾಸಕರಾಗಲಿ, ಮಿನಿಸ್ಟ್ರುಗಳು ಅವರ ಒಟ್ಟಿಗೆ ಅವರಿಗೆ ಪ್ರೆಷರ್ ಆಗಿ ಆ ಫಂಡ್ ತಗೊಳ್ಬಹುದು. ಮತ್ತು ಈ ವೈದ್ಯರ ಸ್ಯಾಲರಿನ ಇನ್ಸೆಂಟಿವ್ ದೂರದ ಅಂದರೆ ಲಾಂಗ್ ಡಿಸ್ಟೆನ್ಸ್ ಅಲೌನ್ಸ್ ಇನ್ಸೆಂಟಿವ್ ಮತ್ತು ಇವರಿಗೆ ಸುಸಜ್ಜಿತವಾದ ಕ್ವಾರ್ಟರ್ಸ್ ಈ ಥರ ಎಲ್ಲ ಕೊಟ್ಟು ಅವರಿಗೆ ನಾವು ಡಾಕ್ಟ್ರಿಗೆ ಇಟ್ಕೊಳ್ಳುವಂತಕ್ಕಂಥ ಕೆಲಸ ಆಗ್ಬೋದು. 1,20,000ಕ್ಕೆ ನೀವು ಬನ್ನಿ ಅಂತ ಹೇಳುವ ಬದಲು ಅವರಿಗೆ ಸ್ವಲ್ಪ ಪಗಾರ ಹೆಚ್ಚು ಮಾಡಿ 2ರಿಂದ 3 ಲಕ್ಷನೋ ಒಂದು CSR ಫಂಡನ್ನು ಅಲ್ಲಿ ಹಾಕ್ಕೊಂಡು ಅವರನ್ನು ಉಳಿಸುವಂತಕ್ಕಂಥ ಕೆಲಸ ಆಗ್ಬೋದು. ಸಾರ್ವಜನಿಕರಲ್ಲಿ ಒಂದು ವಿನಂತಿ, ಪ್ರತಿಯೊಂದು ಡಾಕ್ಟರಿಗೆ ನೀವು ರೆಸ್ಪೆಕ್ಟ್ ಕೊಡಿ. ಅವರು ಪರಮಾತ್ಮನ ಸ್ವರೂಪ. ಅವರು ನೋಡಿ, ನಾನು ಸುಮಾರು 10-15 ವರ್ಷದ ಹಿಂದೆ ಕಾರವಾರ ಸಿವಿಲ್ ಹಾಸ್ಪಿಟ್ಲಲ್ಲಿ ಕಪಾಲಿ ಅಂತ ಡಾಕ್ಟ್ರ್ ಇದ್ದರು. ನನ್ನ ಫ್ರೆಂಡಿನ ತಂದೆಯವರಿಗೆ ಒಂದು ಮಲಬದ್ಧತೆಯಾಗಿ ಹೊಟ್ಟೆ ಊದ್ಕೊಂಡಿತ್ತು. ಆ ಡಾಕ್ಟ್ರು ಅವರಿಗೆ ಕಾಲ್ ಮೇಲ್ ಮಾಡಿ ಯಾವುದೋ ಒಂದು ಉಪಕರಣ ಹಾಕಿ ಅದನ್ನು ಸಡಿಲಿಕೆ ಮಾಡಿದಾಗ ಆ ಒಂದು ಮಲ ಅವ್ರ ಮೈ ಮೇಲೆ ಬಿದ್ದಿದೆ ರೀ. ಎಷ್ಟು ಬೇಜಾರಾಗುತ್ತೆ. ಡಾಕ್ಟ್ರ್ ಅಂದರೆ ನಾವು ಸಾಕ್ಷಾತ್ ಪರಮಾತ್ಮ ರೀ. ಅವರನ್ನು ರೆಸ್ಪೆಕ್ಟ್ ಮಾಡೋದು ಕಲೀರಿ. ದಯವಿಟ್ಟು ಅವರನ್ನು ತೆಗಳುವುದು, ಪತ್ರಿಕೆಯಲ್ಲಿ ಬರೆಯುವುದು, ಅವರನ್ನು ಡೈಲಿ ತೆಗಳುವುದಕ್ಕಿಂತ ಅವರನ್ನು ಹೊಗಳೋಣ, ಅವರಿಗೆ ಏನೋ ಧನ್ಯವಾದ ಅರ್ಪಿಸೋಣ, ಅವರಿಗೆ ನಿಮ್ಮಿಂದ ನಮ್ಮ ಜೀವ ಉಳಿತು ಅಂತ ಅವ್ರನ್ನ ಕೈ ಮುಗಿಯೋಣ. ಅಂಥವ್ರು ಯಾರಿಗೂ ಅವರು ಮಾಡಿರುವಂತಕ್ಕಂಥ ಕೆಲಸಕ್ಕೆ ಶ್ಲಾಘನೀಯ ಅವರಿಗೆ ಮತ್ತು ಅವರಿಗೆ ಧನ್ಯವಾದ ಅರ್ಪಿಸಿದರೆ ಅವರು ಮನಸ್ಸಿಂದ ನಮ್ಮ ಕಾರವಾರನ ಇಷ್ಟಪಟ್ಟು ಇಲ್ಲಿ ಉಳಿತಾರ್ರಿ. ದಿನ ಇಡೀ ನಾವು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಈ ಥರ ಆಗಲಿ, ನಮ್ಮ ಡೀನ್ ಮೇಡಮ್ ಈ ಥರ ಆಗಲಿ, ನಮ್ಮ ವೈದ್ಯರು ಹಣ ತಿಂದರು ಆಗಲಿ, ಇದೇ ಬೇಡ. ಕೆಲವೊಂದು ವಿಷಯಗಳನ್ನು ನಾವು ಅವ್ರ ಒಟ್ಟಿಗೆ ನಿಂತ್ಕೊಂಡು ಅವರಿಗೆ ತೆಗಳದೆ ಹೊಗಳಿಕೆ ಮಾಡಿ ಆ ಡಾಕ್ಟ್ರುಗಳನ್ನು ಉಳಿಸ್ಕೊಳ್ಳೋಣ. ಈ ಥರ ಮಾಡಿಕೊಂಡು ಸಹ ನಾವು ಡಾಕ್ಟ್ರುಗಳನ್ನು ಉಳಿಸ್ಕೋಬಹುದು. ಇನ್ನೊಂದು ವಿಶೇಷ, ಈ ಟೆಕ್ನಿಷಿಯನ್ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲವೊಂದು ಗ್ರೂಪ್ ಡಿ ಅವರು, ಸಿಸ್ಟರ್ಸ್ಗಳು ಮತ್ತು ಕೆಲವೊಂದು ಕ್ಲೀನಿಂಗ್ ಡಿಪಾರ್ಟ್ಮೆಂಟ್, ಆ್ಯಂಬುಲೆನ್ಸ್ ಸರ್ವಿಸಸ್ ಅವರು ಎಷ್ಟು ಕೆಲಸ ಮಾಡ್ತಾರೆ, ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಗೊತ್ತಾ? ಅವರಿಗೆ 14,500 ರೂಪಾಯಿ ಅಷ್ಟೇ ಪಗಾರ ಸಿಗ್ತಾ ಇದೆ. ಅವರಿಗೆ ಸ್ಯಾಲರಿ ಹೆಚ್ಚು ಮಾಡುವ. ಈಗ ನೀವು ನೋಡಿರ್ಬೋದು, ಅದು ವೈದ್ಯಕೀಯ ವೇಸ್ಟ್ ಏನಿದೆ ತುಂಬ ಡೇಂಜರಸ್, ಅದನ್ನೆಲ್ಲ ಅವರು ಪಾಪ ತಗೊಂಡು ಹೋಗಿ ಡಿಸ್ಪೋಸ್ ಮಾಡ್ತಾರೆ. ಅಂಥವರಿಗೆ ಯಾವುದೇ ಒಂದು ಆ್ಯಂಬುಲೆನ್ಸ್ ಬಂದ ಮೇಲೆ ಅವರಿಗೆ ಓಡೋಡಿ ಹೋಗಿ ಆ ಸ್ಟ್ರೆಚ್ಚರ್ ಹಾಕಿ ಆ ಪೇಷಂಟನ್ನು ಒಳಗಡೆ ತಗೊಂಡು ಹೋಗಿ
ಆ ಮೂತ್ರ ಮಲ ಅವ್ರ ಮೈ ಮೇಲೆಲ್ಲ ಬಿದ್ದಿದ್ದಾರೆ, ನಾವು ಕಣ್ಣಾರೆ ನೋಡಿದ್ದಿದೆ. ಅಂತ ಕೆಲಸ ಮಾಡುವಂತಕ್ಕಂಥವರಿಗೆ ಶ್ಲಾಘನೆ ಕೊಡೋಣ, ಅವರಿಗೆ ಶಬಾಷ್ಗಿರಿ ಕೊಡೋಣ. ಆ ಥರ ಮಾಡೋದ್ರಿಂದ ಅವರಿಗೆ ನಾವು ಉರುಳಿಸ್ಕೋಬಹುದು, ಅವ್ರಿಗೆ ಸ್ಯಾಲರಿ ಹೆಚ್ಚು ಮಾಡೋಣ, ಇನ್ಸೆಂಟಿವ್ ಹೆಚ್ಚು ಕೊಡೋಣ. ಇನ್ನೊಂದು ವಿಶೇಷ ಏನು ಅಂತಂದರೆ, ನಮ್ಮ ಹೆಣ್ಮಕ್ಕಳಿಗೆ, ನಮ್ಮ ಅಕ್ಕ ತಂಗಿಂದಿರಿಗೆ ಒಂದು ಸರ್ಕಾರ ಒಂದು ಸಿಹಿ ಸುದ್ದಿ ಕೊಟ್ಟಿದೆ. ಪ್ರತಿಯೊಂದು ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡುವಂತಕ್ಕಂಥ ಹೊರಗುತ್ತಿಗೆ ಆಧಾರದ ಮೇಲೆ ಕಾಂಟ್ರಾಕ್ಟ್ ಲೇಬರ್ ಆಗಿ ಕೆಲಸ ಮಾಡುವಂತಕ್ಕಂಥ 18ರಿಂದ 52 ವಯೋಮಾನಿನ ಹೆಣ್ಣು ಮಕ್ಕಳಿಗೆ ಋತುಚಕ್ರ ರಜೆ ಅಂತ ಘೋಷಣೆ ಮಾಡಿದೆ. ತಿಂಗಳಿಗೆ 1 ರಜೆ, ವರ್ಷಕ್ಕೆ 12 ರಜೆನ ನಿಮಗೆ ನೀಡಲಾಗುತ್ತೆ. ಈ ಸರ್ಕಾರ ಒಂದು ಆದೇಶನ ಹೊರಡಿಸಿದೆ, ಸುತ್ತೋಲೆನ ಹೊರಡಿಸಿದೆ. ಅದರಲ್ಲಿ ತಿಂಗಳಿಗೆ 1 ರಜೆ, 12 ರಜೆ ವರ್ಷದ ಪ್ರಕಾರ ವೇತನ ಸಹಿತ, ಯಾವುದೇ ರಜೆಯಲ್ಲಿ ಅಡ್ಜಸ್ಟ್ ಮಾಡದೆ ವೇತನ ಸಹಿತ ಈ ರಜೆನ ಕೊಡಬೇಕು ಅಂತ ಹೇಳಿ ಒಂದು ಆದೇಶನ ಹೊರಡಿಸಿದೆ. ಸೊ ಇದನ್ನು ಸ್ಕ್ರೀನ್ಶಾಟ್ ಪಡೆದುಕೊಂಡು ನೀವು ನಿಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತೋರಿಸಿ ಇದರ ಉಪಯೋಗ ನೀವು ಪಡೆದುಕೊಳ್ಬೇಕು. ಇದು 2026 ಏಪ್ರಿಲಿಂದ ಸ್ಟಾರ್ಟ್ ಆಗಿದೆ, ಸುಮಾರು 3-4 ತಿಂಗಳು ಆಗಿದೆ. ಆದರೂ ಸಹ ಇದು ನಿಮ್ಗೆ ಗೊತ್ತಿದೆಯೋ ನನಗೆ ಗೊತ್ತಿಲ್ಲ, ಇದನ್ನು ನೀವು ತೋರಿಸ್ಕೊಂಡು ಇದರ ಉಪಯೋಗ ನೀವು ಪಡೆದುಕೊಳ್ಬೇಕು. ಈಗ ನಾವು ಕಾರವಾರದವರು ಸುಮಾರು 15% ಎಲ್ಲ ನಗರಸಭೆ, ಒಂದೇ ನಗರಸಭೆನ ಹೇಳ್ತಾ ಇದ್ದೀನಿ, ಸುಮಾರು 7.5ರಿಂದ 8 ಕೋಟಿ 15% ಆರೋಗ್ಯ ಕರನ ನಾವು ಸರ್ಕಾರಕ್ಕೆ ತುಂಬ್ತಾ ಇದ್ದೀವಿ ರೀ. ಆ ಹಣದಲ್ಲಿ ನಮ್ಮ ಒಂದೇ ಕಾರವಾರ ಅಷ್ಟೇ ಅಲ್ಲ, 12 ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ, ಮಂಡಲ ಪಂಚಾಯತ್ ಎಲ್ಲ ಟ್ಯಾಕ್ಸ್, ಆರೋಗ್ಯಕರ 15% ಟ್ಯಾಕ್ಸ್ ಎಷ್ಟಾಯಿತು? ಅಂಥ ಟ್ಯಾಕ್ಸ್ ಕರನ ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋಣ, CSR ಫಂಡ್ ಉಪಯೋಗಿಸ್ಕೊಳ್ಳೋಣ. ಈ ಆಂಬ್ಯುಲೆನ್ಸ್ ಅಂತ ಹೇಳ್ತೀವಿ, ಆಂಬ್ಯುಲೆನ್ಸ್ ಡ್ರೈವರ್ಗಳು ನೋಡ್ರಿ, ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಸಾರಥಿ ರೀ ಅವರು. ಅವ್ರದ್ದು ಗಾಡಿ ವೇಗ ಗೊತ್ತಿದ್ರೆ, ಒಂದು ಪೇಷಂಟನ್ನು ಹಾಕಿದರೆ ಅವರು ತಮ್ಮ ಸ್ವಂತ ಕುಟುಂಬದವ್ರ ಥರ ಇಷ್ಟು ಗಾಡಿ ಸ್ಪೀಡ್ ಓಡಿಸ್ತಾರೆ ಗೊತ್ತಾ? 100ರಿಂದ 130 ಸ್ಪೀಡ್ ಇರುತ್ತೆ ರೀ ಗಾಡಿದು. ನಾನು ಕಣ್ಣಾರೆ ನೋಡಿದ್ದೇವ್ರಿ. ಮುಂದೆ ಈ IRB ಅವರು ಮಾಡಿರುವಂತಕ್ಕಂಥ ಕಚಡ ರೋಡ್ಗಳ ಮಧ್ಯದಲ್ಲಿ ಏನು ಆಕಳುಗಳೆಲ್ಲ ಇದ್ದು ಎಷ್ಟು ಆಕ್ಸಿಡೆಂಟ್ ಆಗ್ತಾವ್ರಿ. ಅವರು ಜೀವದ ಮೇಲೆ ಪಣ ಇಟ್ಟು ಬಿಟ್ಟು ಗಾಡಿಯನ್ನು ಓಡಿಸ್ತಾರೆ. ಆ ಪೇಷಂಟ್ಗಳು ಆ ಆಂಬ್ಯುಲೆನ್ಸಲ್ಲಿ ಮಲ ವಿಸರ್ಜನೆ ಆಗ್ತದೆ, ಮೂತ್ರ ವಿಸರ್ಜನೆ ಆಗ್ತದೆ, ವಾಂತಿ ಆಗ್ತದೆ. ಅದನ್ನೆಲ್ಲ ವಾಸನೆ ಸಹಿಸ್ಕೊಂಡು ಗಾಡಿನ ಓಡಿಸ್ಕೊಂಡು ತೊಗೊಂಡು ಹೋಗ್ತಾರೆ. ಓನ್ಲಿ 14,500 ರೂಪಾಯಿ ಅಷ್ಟೇನಾ? ಅಂಥವರಿಗೆ ಇವಾಗ ಸ್ಕಿಲ್ಡ್, ಅನ್ಸ್ಕಿಲ್ಡ್, ಸೆಮಿ ಸ್ಕಿಲ್ಡ್ ಅಂತ ಸರ್ಕಾರನೇ ಒಂದು ಕಾರ್ಮಿಕರ ಒಂದು ಫಂಡ್ ಇದೆ, ಕಾರ್ಮಿಕರ ಒಂದು ವೇತನನ ಫಿಕ್ಸ್ ಮಾಡಬೇಕು. ಅಂಥ ಜಾಗದಲ್ಲಿ 14,500ಕ್ಕೆ ಆಟೋ ಓಡಿಸ್ಕೊಂಡು ಸಹ ನಮ್ಮ ಡ್ರೈವರ್ಗಳು 14,500 ಪಡೆಯಬಹುದ್ರಿ. ಒಂದು ಟ್ಯಾಕ್ಸಿ ಆಗಲಿ, ಒಂದು ಟಿಪ್ಪರ್ ಅದ ಕಾರವಾರದಲ್ಲಿ ಕಂಪನಿಗಳಲ್ಲಿ ವರ್ಕ್ ಮಾಡಿದ್ರು ಸಹ 30,000-40 ಸಾವಿರ ರೂಪಾಯಿ ದುಡಿತಾರೆ. ನೀವು ಆ ಆಂಬ್ಯುಲೆನ್ಸ್ ಡ್ರೈವರ್ಗಳಿಗೆ ಜೀವನ ರಕ್ಷಣೆ ಮಾಡುವಂಥವರಿಗೆ 14,500 ಅಷ್ಟೇ ಕೊಡ್ತಾ ಇದ್ದೀರಿ. ಸೊ ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಿ. ಜಿಲ್ಲಾಡಳಿತ, ಶಾಸಕರು, ಆರೋಗ್ಯ ಸಚಿವರು ದಯವಿಟ್ಟು ಈ ಆಂಬ್ಯುಲೆನ್ಸ್ ಡ್ರೈವರ್ಸ್ ಮತ್ತು ಈ ಗ್ರೂಪ್ ಡಿ ಮತ್ತು ಈ ಕೆಲವೊಂದು ಈ ಹೊರಗುತ್ತಿಗೆ ಆಧಾರದ ಮೇಲೆ ವರ್ಕ್ ಮಾಡುವಂತಕ್ಕಂಥವ್ರಿಗೆ ಸ್ಯಾಲರಿ ಹೆಚ್ಚು ಮಾಡ್ರಿ. ಯಾಕೆ ಉಳಿಯುವುದಿಲ್ಲ? ಅವ್ರು ಉಳಿತಾರ್ರಿ, ಅವರಿಗೂ ಹೊಟ್ಟೆ ಇದೆ, ಅವರಿಗೂ ಕೆಲಸ ಮಾಡಬೇಕು, ಅವರಿಗೂ ಇನ್ಸೆಂಟಿವ್ ಕೊಡಿ. ಯಾಕೆ ಕೆಲಸ ಮಾಡಲ್ಲ? ನಾನು ಪರ್ಮನೆಂಟ್ ಎಂಪ್ಲಾಯೀಸ್ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಹೊರಗುತ್ತಿಗೆ ಆಧಾರದ ಮೇಲೆ ವರ್ಕ್ ಮಾಡೋರ ಬಗ್ಗೆ ಮಾತಾಡ್ತೇನೆ ರೀ. ದಯವಿಟ್ಟು ಅವರ ಸ್ಯಾಲರಿನ ಹೆಚ್ಚು ಮಾಡಿಕೊಡ್ರಿ. ಸೊ ಇದರಿಂದ ನಮ್ಮ ಕಾರವಾರದಲ್ಲಿ ಡಾಕ್ಟರ್ಗಳು ಉಳಿಸ್ಕೋಬಹುದು, ಈ ಟೆಕ್ನಿಷಿಯನ್ಗಳನ್ನು ಉಳಿಸ್ಕೋಬಹುದು, ಮತ್ತು ಈ ಗ್ರೂಪ್ ಡಿಗಳನ್ನು ಉಳಿಸ್ಕೋಬಹುದು, ಆಂಬ್ಯುಲೆನ್ಸ್ ಡ್ರೈವರ್ಗಳನ್ನು ಉಳಿಸ್ಕೋಬಹುದು. ಈ ಮುಖಾಂತರ ನಾವು ಮಾಡಲಿಕ್ಕೆ ಸಾಧ್ಯತೆ ಇದೆ. ಅವರನ್ನು ತೆಗೆದು ಬಿಟ್ಟು ನಾವು ಅವರನ್ನು ಹೊಗಳೋಣ ಇದು ಮುಂದೆ, ಪ್ಲೀಸ್. ಸೊ ದಯವಿಟ್ಟು ಎಲ್ಲರೂ ಕೈ ಜೋಡಿಸಿ ನಮ್ಮ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ಮತ್ತು ಚಂದ ಮಾಡಿಸ್ಕೊಂಡು ಒಳ್ಳೆ ಸೌಕರ್ಯವನ್ನು ಪಡುವಲ್ಲಿ ನಾವು ಯಶಸ್ವಿ ಆಗಲಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕಾರವಾರ, ಜೈ ಕರ್ನಾಟಕ. ನಮಸ್ಕಾರ.